ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಏನು ಇದು? ಹಾಂ, ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ. ರೀಸನ್ ಇಷ್ಟೇ, ಸ್ನಾನ ಆಯ್ತಾ ಬಂಗಾರಿ? ಅದು ಫ್ರಾಕಿ ಕೊಟ್ಟಿರ್ತಾರಲ್ಲ ಅದ್ರದ್ದು ಪ್ಯಾಂಟ್, ಅದು ಪಾಕ ಚೆನ್ನಾಗಿರುತ್ತೆ, ಅದನ್ನೇ ಮಾಡೋಣ ಅಂತ ಅಂತಿದ್ದೆ. ಏನು ಬೇಕಮ್ಮ ನಿಂಗೆ? ಎಲ್ಲ ಟೈಮ್ 5:15 ಆಯಿತು. ಇವತ್ತು ಶನಿವಾರ, ರಾಘವೇಂದ್ರ ಮಹಾತ್ಮೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಂತೂ ಬೆಳಗ್ಗೆ ಎದ್ದಾಗ ಫುಲ್ ಕವಳ ಬಿದ್ದಿತ್ತು. ಹೇಗಿತ್ತು ಅಂತಂದರೆ ಮುಂದೆ ದಾರಿನೇ ಕಾಣಿಸ್ತಿರ್ಲಿಲ್ಲ, ಅಷ್ಟೊಂದು ಕವಳ ಇತ್ತು. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕಂತೂ ಫುಲ್ಲು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ಬಿದ್ದಿತ್ತು. ಇದರಲ್ಲಿ ಓಡಾಡಿದರೆ ಪಕ್ಕ ತಲೆನೋವು ಬರುತ್ತೆ. ತಲೆನೋವು ಇದ್ದಿದ್ದು ಖಂಡಿತ ಹುಷಾರಾಗಲ್ಲ, ಅಷ್ಟು ತಲೆನೋವು ಬರುತ್ತೆ ಇದರಲ್ಲಿ ಓಡಾಡಿದರೆ. ಬೆಳಗ್ಗೆ ಹಾಲು ಕರೆದು ಆಚೆ ಕೆಲಸ ಎಲ್ಲ ಮುಗಿಸಿ ಜಾಸ್ತಿ ಕ್ಲೀನ್ ಏನೂ ಮಾಡಲಿಲ್ಲ, ಸ್ವಲ್ಪ ಬಿಸಿಲತ್ಲಿ ಅಂತ ಫಸ್ಟು ತಿಂಡಿ ಮಾಡೋದಕ್ಕೆ ಬಂದೆ. ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಹಸ್ಗಳು ಕಟ್ಟಿ ಎಲ್ಲದು ಕೂಡ ಆಗಿತ್ತು. ಗುಡಿಸೋದೆಲ್ಲ ಕ್ಲೀನ್ ಮಾಡೋದೇನಿದೆ ಅದನ್ನು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತೀನಿ. ಈ ಥರ ಕವಳ ಬಿದ್ದಿರುತ್ತಲ್ಲ ಆ ಟೈಮಲ್ಲಿ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು. ಇದರಲ್ಲಿ ಓಡಾಡಿದರೆ ತಲೆನೋವು ಹೋಗೋದೇ ಇಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಮೆಂಟ್ಸಲ್ಲಿ ಕೂಡ ಕೇಳಿದ್ರಿ ಅಕ್ಕ ಈಗ ಹೇಗಿದ್ದೀರಾ, ತಲೆನೋವು ಹೇಗಿದೆ ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ತಲೆನೋವು ಕಡಿಮೆ ಆಗಿದೆ, ಚೆನ್ನಾಗಿದ್ದೀನಿ. ಈಗ ಪುಳಿಯೋಗರೆ ಮಾಡಿ ಹಪ್ಪಳ ಕೂಡ ತಾಳಿಸ್ದೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಅಮ್ಮ ಹಪ್ಪಳ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ, ಒಂಥರ ಸಂಡಿಗೆ ರೀತಿ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇವತ್ತು ಸ್ವಲ್ಪ ನನಗೆ ಕೆಲಸ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ. ತೋಟಕ್ಕೆ ಹಸುಗಳನ್ನ ಕಟ್ಟಿ ಬರ್ತಾಯಿದ್ದೀವಿ. ಮನೆ ಹತ್ರ ಇದ್ದರೆ ಪದೇ ಪದೇ ಅದೇ ಕೆಲಸ ಆಗ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ಇವತ್ತು ತೋಟದ ಹತ್ರನೇ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಹಾಗಾಗಿ ಕಟ್ಟಿ ಬಂದರೆ ಮತ್ತೆ ನನಗೆ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಹಾಗಾಗಿ ಮನೆ ಪಕ್ಕ ಸ್ವಲ್ಪ ಮೇವಿತ್ತು, ಅದನ್ನು ಮೇಯಿಸ್ತಾ ಇದ್ದೆ ಬೆಳಗ್ಗೆನೇ. ನನ್ನ ಮಗಳು ಸ್ವಲ್ಪ ಪಾತ್ರೆ ಇದ್ದಾವೆ ನಾನು ತೊಳಿತೀನಿ ಅಂತ ಅಂದ್ಕೊಂಡು ಕೂತಿದ್ಲು. ನಾನು ಎಲ್ಲದನ್ನು ತೊಳೆದಿಟ್ಟಿದ್ದೆ, ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೆಲ್ಲ ಜಾರು, ಸ್ವಲ್ಪ ತಿಂಡಿ ತಿಂದಿದ್ದು ಪ್ಲೇಟ್ಸ್ ಇತ್ತು, ಅದನ್ನು ತೊಳಿತೀನಿ ಅಂತ ಕೂತಿದ್ಲು. ಯಾವಾಗಲೂ ಈ ಥರ ಏನು ತೊಳೆಯಲ್ಲ, ಎಲ್ಲೋ ಒಂದೊಂದು ಟೈಮ್ ಅಷ್ಟೇ. ನನ್ನ ಮಗಳು ಲೇಟಾಗಿ ಎದ್ದಿದ್ದಾಳೆ, ಇವತ್ತು ಲೇಟಾಗಿ ಎದ್ದು ಬಂದಿದ್ಲು. ಬಾರವ ಇಲ್ಲಿ, ನಿದ್ದೆ ಆತಾ? ಅಪಾರ ನಿದ್ದೆ ಮಾಡಿದ್ಯಾ? ಲಕ್ಷ್ಮಿ ಇಲ್ಲೇ ಇದ್ದಾಳೆ, ಏನು ಮಾಡ್ತೀಯಾ? ಅಲ್ಲಿ ಬೆಳ್ಳಿಗೆ ಕೂಗ್ತೈತೆ, ನಾನು ನೋಡ್ಕೊಂಡು ಹೋಗು ಅಂತ. ಅಮ್ಮ ಇಲ್ಲೇ ಬಿಟ್ಟು ಅರ್ಕ ಬರುತ್ತಂತ. ತೋಟಕ್ಕೆ ಹಸ್ಗಳನ್ನೆಲ್ಲ ಕಟ್ಟಿ ಬಂದಾದಮೇಲೆ ಸ್ವಲ್ಪ ಗೋಧಿ ತೊಳೆಯೋದಿತ್ತು. ಚಪಾತಿಗೆ ಮೆಂತ್ಯ ಮುದ್ದೆಗೆ ಮಾಡಿಸಿರೋ ಹಿಟ್ಟಿದೆ, ಬಟ್ ಅದಕ್ಕೆ ಜಾಸ್ತಿ ಮೆಂತ್ಯ ಹಾಕಿರ್ತೀವಲ್ಲ, ಹಾಗಾಗಿ ಚಪಾತಿ ಮಾಡಿದರೆ ಅಷ್ಟೊಂದು ಚೆನ್ನಾಗೋದಿಲ್ಲ, ಕಹಿ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಸಪ್ರೇಟು, ಗೋಧಿ ಮುದ್ದೆಗೆ ಸಪ್ರೇಟು ಮತ್ತು ಚಪಾತಿಗೆ ಸಪ್ರೇಟ್ ಮಾಡಿಸ್ತೀನಿ. ಇವಾಗ ಚಪಾತಿಗೆ ಮಾಡಿಸೋದಕ್ಕೆ ಅಂತ ಒಂದು 3 ರಿಂದ 4 ಸಲ ನೀರನ್ನು ಚೇಂಜ್ ಮಾಡಿ ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತೀನಿ. ನನಗೆ ಅಂಗಡಿ ಚಪಾತಿ ಹಿಟ್ಟಲ್ಲಿ ಚಪಾತಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ, ಬಟ್ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಅವ್ರು ಆದಷ್ಟು ಮನೇಲಿ ಮಾಡಿರೋ ಹಿಟ್ಟಿಂದ ಮಾಡಿದ್ರೇ ಇಷ್ಟಪಡ್ತಾರೆ. ಅದಕ್ಕೆ ನಾವು ಇವಾಗ ಅಡ್ಜಸ್ಟ್ ಆಗಿದ್ದೀವಿ. ಇದಕ್ಕೂ ಕಾಳುಗಳನ್ನೆಲ್ಲ ಹಾಕಿ ಮಾಡಿಸಿದ್ರೆ ತುಂಬ ಸಾಫ್ಟಾಗಿ. ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಇರ್ರೇ ಒಂದು ನಿಮಿಷ. ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಹಾಗೆ ಏನೋ ಗೊತ್ತಿಲ್ಲ, ಇವತ್ತೇನೋ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಜಾತ್ರೆಗೆ ಅಂತ ಚಿರೋಟಿ ಮಾಡೋದಕ್ಕೆ ಎಲ್ಲ ತೊಗೊಂಡು ಬಂದಿದ್ದು ದಿನಸಿ ಎಲ್ಲ ಹಾಗೇ ಇತ್ತು. ಗೊತ್ತಿಲ್ಲ, ಚಿರೋಟಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಫಸ್ಟು ಪೌಡ್ರದ್ದು ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಸಕ್ಕರೆ ಪುಡಿ ಉದುರಿಸಿ ಮಾಡ್ತಾರಲ್ಲ ಅದನ್ನು, ಅದಕ್ಕಿಂತ ಪಾಕ ಚೆನ್ನಾಗಿರುತ್ತೆ, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಮಾಡ್ತೀನಿ, ನೋಡೋಣ. ನನಗೆ ಹೇಗೆ ಅಂತಂದರೆ ಏನಾದ್ರೂ ಮಾಡಬೇಕು ಅಂತ ಅನ್ನಿಸ್ದಾಗ ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಆವಾಗಲೇ ಮಾಡ್ಕೊಂಡು ತಿಂತೀನಿ. ಚಿರೋಟಿ ಮಾಡಬೇಕಂತ ಅನ್ನಿಸ್ತಾ ಇದೆ, ಹಾಗಾಗಿ ಇವಾಗ ಸ್ವಲ್ಪ ಟ್ರೈ ಮಾಡೋಣ ಅಂತ. ಅಡುಗೆ ಕೆಲಸ ಎಲ್ಲ ಆಗಿದೆ, ಹಾಗಾಗಿ ನೋಡೋಣ ಹೇಗೆ ಬರುತ್ತೆ. ತುಂಬ ಕಷ್ಟ ಅಂತ ಏನಿಲ್ಲ, ಬೇಗನೆ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು, ಅಷ್ಟೇ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲೇ ವ್ಲಾಗಲ್ಲಿ ಇದ್ರೆ ಒಂದು ನಿಮಿಷ ವ್ಲಾಗಲ್ಲೇ ಹಾಕೋದಕ್ಕೋದ್ರೆ ಫುಲ್ ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ. ಅವತ್ತು ಮನೆ ಹತ್ರ ಗೆಣಸು ಮಾರೋದಕ್ಕೆ ಬಂದಿದ್ರಲ್ಲ, ಅದನ್ನು ತೊಗೊಂಡಿದ್ವಿ. ಜಾಸ್ತಿ ದಿನ ಬಿಟ್ಟರೆ ಅದು ಬತ್ತಿದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಹಾಗಾಗಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಕಾಯಿ ರಸ ಏನೂ ಮಾಡೋದಿಲ್ಲ, ಉಪ್ಪೆಲ್ಲ ಹಾಕಿ ಬೇಯಿಸಿರ್ತೀವಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ತಿನ್ಬೋದು. ಬೇಯಿಸಿದ ಮೇಲೆ ಜಾಸ್ತಿ ಹೊತ್ತು ನೀರಲ್ಲಿ ಬಿಡಬಾರ್ದು, ಬಿಟ್ಟರೆ ನೀರು ಕುಡಿಯುತ್ತೆ ಗೆಣಸು. ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಟು ಬಂದಿದ್ದೀನಿ, ಇವಾಗ ಮಾಡಬೇಕಷ್ಟೇ. ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತೀವಿ ಇವಾಗ. ಹೇಗೆ ಅಂತಂದರೆ ಮನೆ ಒಳಗೆ ಇರೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಾವು, ಅಷ್ಟು ಬಿಸಿಲು ಬರ್ತಾ ಇದೆ. ಇವತ್ತು ಶನಿವಾರ,
ಹಾಗಾಗಿ ಇಬ್ಬರು ಸ್ಕೂಲ್ ಬೇಗನೆ ಮುಗೀತು. ಹಾಗಾಗಿ ಇಬ್ರದ್ದು ಗಲಾಟೆ ಕೇಳಿಸ್ತಾನೇ ಇದೆ. ಅದು ಹಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ನೆಂದರೆ ಬಾದಾಮ್ ಪುರಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗೋಧಿ ತೊಳೆಯೋದಿತ್ತು, ಗೋಧಿ ತೊಳೆದು ಒಣಗಾಕಿದ್ದೀನಿ. ಹಾಗೆ ಗೆಣಸು ತೊಗೊಂಡು ಬಂದಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಬೇಯಿಸಿದ್ದೀನಿ. ಅದಕ್ಕೆ ಕಾಯಿ ರಸ ಏನೂ ಮಾಡೋದಿಲ್ಲ, ಇದು ಈಸ್ಬಿಟ್ಟೆ ಜಾಸ್ತಿ ಆಗಿರುತ್ತೆ. ಹಾಗೆ ಬೇಕಾದ್ರೂ ನಾವು ತಿನ್ಬೋದು, ಉಪ್ಪಾಗಿ ಬೇಯಿಸಿರ್ತೀವಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬಿಟ್ಟರೆ ಬತ್ತೋಗುತ್ತೆ, ಜಾಸ್ತಿ ಇದಾವಲ್ಲ ಅಂತ ಸ್ವಲ್ಪ ಬೇಯಿಸಿದ್ದೀನಿ. ಇವಾಗ ಪಾಕನೂ ಕೂಡ ಕಾಯೋದಕ್ಕೆ ಇಟ್ಟು ಬಂದಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಅದನ್ನು ಅರಿಬೇಕು. ಅಂದರೆ ಒಬ್ಬಳೇ ಮಾಡೋದಲ್ವ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ತುಂಬ ಕಷ್ಟ ಅಂತೇನಿಲ್ಲ, ಬೇಗನೆ ಆಗಿಬಿಡುತ್ತೆ. ಹಿಟ್ಟು ಕಲಸಿದ ಮೇಲೆ ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಬಿಟ್ಟಿದ್ದೆ. ಬೆಣ್ಣೆ ಥರ ನೆಂದಿದೆ, ನೋಡ್ಬೋದು ಯಾವ ಥರ ಇದೆ ಅಂತ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಸಪ್ರೇಟ್ ಮಾಡಿ ವಿಡಿಯೋನ ಹಾಕಿದ್ದೀನಿ. ನೀವು ಯಾರಿನ್ನೂ ನೋಡಿಲ್ಲ ಅದನ್ನು ನೋಡಬಹುದು. ಬಿಲ್ಲೆಗಳನ್ನು ಮಾಡಿಕೊಂಡು ಈ ಥರ ಎಲ್ಲ ಅರ್ದಿಟ್ಕೊಂಡು ಇವಾಗ ಎಣ್ಣೆಲಿ ಕರಿತಾ ಇದ್ದೀನಿ. ಫ್ಯಾನ್ ಎಲ್ಲ ಹಾಕಿ ಅರಿಬಾರ್ದು, ಅದ್ರ ಗಾಳಿಗೆ ಫುಲ್ಲು ಹಾರುತ್ತೆ ಮತ್ತು ಚಿರೋಟಿ ಎಲ್ಲ ಹೊರಟಾಗುತ್ತೆ. ಆಮೇಲೆ ಅದನ್ನು ಅರ್ದಿಟ್ಟ ಮೇಲೂ ಜಾಸ್ತಿ ಹೊತ್ತು ವೆಯ್ಟ್ ಮಾಡಬಾರ್ದು, ಬೇಗನೆ ಎಣ್ಣೆಲಿ ಕರಿಬೇಕಾಗುತ್ತೆ. ಎರಡೂ ಸೈಡು ಚೆನ್ನಾಗಿ ಚಿರೋಟಿಗಳನ್ನು ಬೇಯಿಸ್ಕೊಳ್ತೀನಿ. ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ, ಪೂರ್ತಿ ಸಣ್ಣಕ್ಕೆ ಮಾಡಿಲ್ಲ. ನಂಗೆ ಆ ಥರ ಪೂರ್ತಿ ಸಣ್ಣಕ್ಕೆ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒಂದು ತಿಂದರೂ ಪರವಾಗಿಲ್ಲ, ಸಾಕಂತ ಅನ್ನಿಸ್ಬೇಕು. ಸ್ವಲ್ಪ ದಪ್ಪನೂ ಇದೆ, ಅಗಲನೂ ಇದೆ. ನೋಡಿ ಇವಾಗ ಪಾಕದಲ್ಲೆಲ್ಲ ಡಿಪ್ ಮಾಡಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಉದುರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿದ್ರೇ ತಿನ್ಬೇಕಂತ ಅನ್ನಿಸ್ತಾ ಇದೆ. ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಏನು ಇದು ದೊಡ್ಡ ಹಾಂ ಅದೇನು ಹಾಂ ತೋರಣ. ಹ್ಞೂ ಈ ಕಡೆದು ಗೊಂಬೆಗಳು ಮಲಗಿಸಿದೆಯಲ್ಲ ಅದು ಕಂಬ. ಮನೆನಾ ಅದು? ಹೂ ಬೇರೆ ಇಟ್ಟಿದ್ಯಾ? ಹೂ ತೋರಿಸಿ ಹೆಂಗಿದೆ, ಸಾಕತ್ತಾಗಿದೆ. ಅಮ್ಮ ನಿನಗೆ ಇವತ್ತೇನು ಸ್ವೀಟ್ ಮಾಡಿಕೊಟ್ಟಿದ್ದೆ? ಹೆಸರು ನೆನಪಿಲ್ಲ ಅಲ್ವಾ? ಹೆಂಗಿತ್ತು ಸ್ವೀಟ್, ಹೆಂಗಿತ್ತು ಹೇಳು? ಇಷ್ಟ ಆಯ್ತಾ? ಸೂಪರಾಗಿತ್ತಾ? ನಿಜ ಹೇಳಬೇಕು, ಸೂಪರಾಗಿತ್ತಾ? ಯಾರು ಕಾಂಪ್ಲಿಮೆಂಟ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಲಡ್ಡು ಅಂತೂ ಪಕ್ಕ ಏನಾದರೂ ಸ್ವೀಟ್ ಮಾಡಿದರೆ ಮಮ್ಮಿ ಸೂಪರ್ ಮಮ್ಮಿ, ನೀನು ಸೂಪರಾಗಿ ಮಾಡ್ತೀಯ ಮಮ್ಮಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದ್ರೇ ಖುಷಿ ಆಗುತ್ತೆ ಅಲ್ಲ ಬಂಗಾರಿ? ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ. ರೀಸನ್ ಇಷ್ಟೇ, ಸ್ಕೂಲೆಲ್ಲ ಇವತ್ತು ತೋಟದ ಹತ್ರ ಹೋಗಿದ್ದಾವೆ. ಹಾಗಾಗಿ ಇವತ್ತು ನಾನು ಸ್ವಲ್ಪ ಫ್ರೀ ಆಗಿದ್ದೆ. ತೋಟಕ್ಕೆ ಹೋದು ಅಂತಂದರೆ ನೀರು ಕುಡಿಸೋದಿರೋದಿಲ್ಲ. ನಾನು ತೋಟಕ್ಕೆ ಹೋಗಿಲ್ಲ, ನನ್ನ ಹಸ್ಬೆಂಡ್ ಇವತ್ತು ಮನೆಯಲ್ಲೇ ಇರೋದ್ರಿಂದ ಎಲ್ಲ ಕೆಲಸ ಅವ್ರದ್ದೇ ಆಗಿದೆ. ನಾನು ಹೋಗಿರಲಿಲ್ಲ, ಟೈಮ್ ಇತ್ತಲ್ಲ. ಹಾಗಾಗಿ ಬಾದಾಮ್ ಪುರಿ ಮಾಡಿದ್ದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಈ ಥರ ಟ್ರೈ ಮಾಡ್ತೀರಾ, ಅಂದರೆ ಈ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ತುಂಬ ದಿನ ಆಗಿತ್ತು ನಾನು ತೋಟಕ್ಕೆ ಹೋಗಿರಲಿಲ್ಲ. ಮನೇಲಿ ಇದೇ ಕೆಲಸ ಆಗ್ತಾಯಿತ್ತು, ಪೇಂಟಿಂಗ್ ಕೆಲಸ, ಮನೆ ಕೆಲಸ, ಜೊತೆಗೆ ಸ್ಕೂಲ್ ಇದ್ದಿದ್ದರಿಂದ ಅದೇ ಮುಗ್ದು ಹೋಗ್ತಾ ಇತ್ತು. ಇವತ್ತು ತುಂಬ ದಿನ ಆದಮೇಲೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಸ್ಗಳನ್ನ ನೋಡ್ಕೊಂಡು ಬರೋದಕ್ಕೆ ಅಂತ. ಆದರೆ ವಿಡಿಯೋ ಮಾಡ್ತೀನಿ ನೋಡಿ. ನಮ್ಮ ಮನೆ ಮುಂದೆ ಜೋಳ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಲಡ್ಡು ನಿತ್ಯನ ಮನೇಲೆ ಬಿಟ್ಟು ತೋಟಕ್ಕೆ ಹೋಗಿ ಹಸ್ಗಳು ಹೊಡ್ಕೊಂಡು ಬರ್ತೀನಿ. ಸ್ನಾನ ಆಯ್ತಾ ಬಂಗಾರಿ? ಅದು ಫ್ರಾಕಿ ಕೊಟ್ಟಿರ್ತಾರಲ್ಲ ಅದ್ರದ್ದು ಪ್ಯಾಂಟ್, ಅದು ವೈಟ್ ಕಲರು. ತಡಿ ಬೈಕ್ ಹೋಗಲಿ. ವೈಟ್ ಕಲರ್ ಅಲ್ವಾ, ಬೇಗನೆ ಗಲೀಜಾಗಿರುತ್ತೆ ಅಂತ ಹಾಕಿರಲಿಲ್ಲ. ಸುಮ್ಮನೆ ಇಟ್ಟರು ವೇಸ್ಟು. ಇವತ್ತು ಅವಳೇ ನೋಡಿ ತೊಗೊಂಡು ಬಂದಿದ್ದಾಳೆ, ಹಾಗಾಗಿ ಹಾಕ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಬೇಗ ಸ್ವಲ್ಪ ಮುಟ್ಟಿದ್ರೂ ಗಲೀಜಾಗುತ್ತೆ. ಹಾಯ್ ಬಂಗಾರಿ, ಎಲ್ಲಿ ನೋಡ್ತಿದ್ಯಾ? ಬೈಕ್ ಹೋಗಿದ್ದೆ ನೋಡ್ತಿದ್ಯಾ? ಇಲ್ಲಿ ನೋಡು, ಹಾಯ್ ಮಾಡು. ನಾನು ಇವಾಗ ತೋಟಕ್ಕೆ ಹೋಗಿ ಬರ್ತೀನಿ, ಇರು ನೀನು ಅಕ್ಕನ ಜೊತೆ. ನಾನು ಹೋಗಿ ಬೇಗ ರಾಣಿ ಎಲ್ಲ ಲಕ್ಷ್ಮಿ ಎಲ್ರೂ ಕರ್ಕೊಂಡು ಬರ್ತೀನಿ. ಓಕೆ? ಇಲ್ಲಿ ನೋಡಲೇ ಇಲ್ಲ ನೀನು, ಬರೀ ಬೈಕ್ನೇ ನೋಡ್ತಾ ಇದೆಯಾ? ಬಿಡು, ನಿನ್ನ ವೀಡಿಯೋ ಮಾಡಲ್ಲ ನಾನು, ಇನ್ನು ಮುಂದೆ ಮಾಡಲ್ಲ. ಲಾಸ್ಟ್ ಇದು. ನಿತಿನ್ ಮಾಡ್ತೀನಿ, ಇನ್ನೂ ಮಾಡಲ್ಲ. ನೀನೆಲ್ಲೋ ನೋಡ್ತೀಯ, ಮಾತೇ ಆಡಲ್ಲ ನೋಡಿ. ಇವಾಗ ಎಲ್ಲೋ ಒಂದ್ಸಲ ನೋಡ್ತೀಯ, ಇಲ್ಲ ಅಕ್ಕಿ ಹೋಗ್ತಾ ಇರುತ್ತೆ, ಬೈಕ್ ಹೋಗ್ತಾ ಇರುತ್ತೆ, ಅದನ್ನೇ ನೋಡ್ತಿರ್ತೀಯ. ನೋಡಿ ಈಗಲೂ ನೋಡ್ತಾ ಇಲ್ಲ, ನೋಡಿ ಈಗಲೂ ನೋಡ್ತಾ ಇಲ್ಲ. ಎಲ್ಲ ಟೈಮ್ 5:15 ಆಯಿತು. ಇವತ್ತು ಶನಿವಾರ, ರಾಘವೇಂದ್ರ ಮಹಾತ್ಮೆ ಬರುತ್ತೆ. ಹಾಗಾಗಿ ಬೇಗ ಹೋಗಿ ಹಾಲು ಕರಿಬೇಕು. ತುಂಬ ದಿನ ಆದಮೇಲೆ ತೋಟಕ್ಕೆ ಬಂದಿದ್ದೀನಿ. ಫ್ರೀ ಆಗಿದ್ದೆ, ಸ್ಕೂಲ್ ಇರಲಿಲ್ಲ, ಹಾಗಾಗಿ ನಡ್ಕೊಂಬಂದಿದ್ದಕ್ಕೆ ಒಂಥರ ಸುಸ್ತಾಯಿತು. ಅಭ್ಯಾಸ ಮರ್ತೋಗ್ಬಿಟ್ಟಿದ್ದೆ ಅಲ್ಲಿ. ಆವಾಗ ದಿನಕ್ಕೆ 3-4 ಸಲ ಬರ್ತಾಯಿದ್ದೆ, ಬಟ್ ಇವಾಗ ಅಭ್ಯಾಸ ತಪ್ಪಂಗಾಗಿದೆ. ಏನಮ್ಮ ಬಂದ ತಕ್ಷಣ ಮಾತಾಡಿಸ್ತಾ ಇದ್ದಾಳೆ. ಇವತ್ತಿನ ಈ ಪುಟಾಣಿ ವಿಡಿಯೋ ಇದಾಗಿತ್ತು. ಪ್ರತಿ ಸಲ ಅಮ್ಮ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಏನಾದರೂ ಸ್ವೀಟ್ ಆಗಲಿ ಏನಾದ್ರೂ ಮಾಡ್ಕೊಟ್ಟು ಕಳಿಸ್ತಾರೆ, ಬಟ್ ನಾವು ಪ್ರತಿ ಸಲ ತಗೊಂಡು ಹೋಗೋದಿಲ್ಲ. ಹಾಗಾಗಿ ನಾನು ಈ ಸಲ ಏನಾದ್ರೂ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಅಂತ ಬಾದಾಮ್ ಪುರಿ ಮಾಡಿದ್ದೆ. ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು.
ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸ್ಗಳನ್ನೆಲ್ಲ ಮನೆಗೆ ಕೊಡ್ಕೊಂಡು ಬಂದು ಹಾಲು ಕರೆದು ಇವಾಗ ನನ್ನ ಫೇವ್ರೆಟ್ ಸೀರಿಯಲ್ ಶ್ರೀ ರಾಘವೇಂದ್ರ ಮಹಾತ್ಮೆ ನೋಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.